ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಪೇಪರ್ 1 EVS ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನಾವು ಇವಾಗ ನೋಡ್ತಾ ಹೋಗ್ತಾ ಇದೀವಿ. ಇದು 8ನೇ ತರಗತಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಇದರಲ್ಲಿ ಮೊದಲನೇದಾಗಿ ನಾವು ಇವಾಗ 3 ಪಾರ್ಟ್ಸ್ ಆಗಿದೆ ಅಲ್ವಾ. ಇದು ಇವಾಗ 4ನೇ ವಿಡಿಯೋ ಆಗಿರುತ್ತೆ 8ನೇ ತರಗತಿಗೆ ಸಂಬಂಧಿಸಿದಂತೆ. ಓಕೆ, ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಬೆಳೆಯ ಒಕ್ಕಣೆ ಮತ್ತು ಕೊಯ್ಲು ಮಾಡೋದಕ್ಕೆ ಬಳಸುವಂತಹ ಉಪಕರಣ ಯಾವುದು? ಬೆಳೆಯ ಒಕ್ಕಣೆ ಮತ್ತು ಕೊಯ್ಲು ಮಾಡೋದಕ್ಕೆ ಬಳಸುವಂತಹ ಉಪಕರಣ ಯಾವುದು? ಕುಡುಗೋಲು, ಕೂರಿಗೆ, ಕಂಬೈನ್, ಎ ಮತ್ತು ಬಿ ಅಂತ ಇದೆ. ಬೆಳೆಯ ಒಕ್ಕಣೆ ಮತ್ತು ಕೊಯ್ಲು ಮಾಡೋದಕ್ಕೆ ಕುಡುಗೋಲನ್ನು ಬಳಸ್ತಾರೆ ಮತ್ತೆ ಕೂರಿಗೆಯನ್ನು ಬಳಸ್ತಾರೆ. ಸೊ ಹಾಗಾಗಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾದಂತ ಉತ್ತರ. ಅಗಳು, ಸರಪಳಿ ಪಂಪು, ಏತ ನೀರಾವರಿ ಮತ್ತು ರಾಹಟ್ ಇವೆಲ್ಲವುಗಳಿಗೆ ಏನೆಂದು ಕರೆಯುತ್ತಾರೆ? ಸಾಂಪ್ರದಾಯಿಕ ಕೃಷಿ ವಿಧಾನಗಳು, ಸಾಂಪ್ರದಾಯಿಕ ಕಳೆ ಕೀಳುವ ವಿಧಾನಗಳು, ಸಾಂಪ್ರದಾಯಿಕ ಬೀಜ ಬಿತ್ತನೆಯ ವಿಧಾನಗಳು, ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು ಅಂತ ಇದೆ. ಸರಿಯಾದಂತ ಉತ್ತರ ಏನು? ಇವಾಗ ಈಗ ಆಲ್ರೆಡಿ ಕೆಲವರು EVS ಅಲ್ಲಿ ಆನ್ಸರ್ ಮಾಡಿದ್ರಿ ಏನಂತ, ಸಾಂಪ್ರದಾಯಿಕ ಪದ್ಧತಿ ದಟ್ ಇಸ್ ಏತ ನೀರಾವರಿ ಅಂತ ಹೇಳಿ. ಹಾಗಾದ್ರೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇದು ಏನ್ ಅನ್ಸುತ್ತೆ? ಇವೆಲ್ಲವೂ ಕೂಡ ನೀರಾವರಿ ಪದ್ಧತಿಗಳು, ಅಂದ್ರೆ ಸಾಂಪ್ರದಾಯಿಕ ಮೀನ್ಸ್ ಟ್ರೆಡಿಷನಲ್ ಇರಿಗೇಷನ್ ಮೆಥಡ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಸಾಂಪ್ರದಾಯಿಕ ನೀರಾವರಿ ವಿಧಾನಗಳಾಗಿರ್ತವೆ ಇವು. ಅಗಳು, ಸರಪಳಿ ಪಂಪು, ಏತ ನೀರಾವರಿ ಮತ್ತೆ ರಾಹತ್. ಓಕೆ, ಮುಂದಿನ ಪ್ರಶ್ನೆ, ಒಂದೇ ಭೂಮಿಯಲ್ಲಿ 2 ಬೇರೆ ಬೇರೆ ವಿಧದ ಬೆಳೆಯನ್ನ ಒಂದಾದ ನಂತರ ಒಂದರಂತೆ ಬೆಳೆಯುವುದನ್ನ ಹೀಗೆ ಕರೀತಾರೆ. ಏನಂತ? ಇವಾಗ ಸಾಲಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರಾಗೆ ಬರ್ರಿ ಅಂತ ಹೇಳೋದಕ್ಕೆ ಸರ್ದಿಯಲ್ಲಿ ನಿಂತ್ಕೊಂಡು ಸರ್ದಿ ಪ್ರಕಾರ ಬನ್ನಿ ಅಂತ ಹೇಳ್ತಾರೆ. ಹಂಗಂದ್ರೇನು? ಒಂದಾದ್ಮೇಲೆ ಒಂದ್ ಬರೋದು. ಹಾಗಾದ್ರೆ ಹೇಳಿರುವಂತ ಮಾತಿಗೆ ತಕ್ಕಂತೆ ಇಲ್ಲಿ ಅಂದ್ರೆ ಆ ಒಂದು ಎಕ್ಸಾಂಪಲ್ಗೆ ತಕ್ಕಂತೆ ಇಲ್ಲಿ ಯಾವ ಒಂದು ಆಪ್ಷನ್ ಸರಿಯಾಗಿದೆ? ಸರ್ದಿ ಬೆಳೆ, ಬೆಳೆ ಬದಲಾವಣೆ, ಬೆಳೆಯ ಕ್ರಾಂತಿ, ಮಿಶ್ರ ಬೆಳೆ ಅಂತ ಇದೆ. ಒಂದಾದ ನಂತರ ಒಂದರಂತೆ ಬೆಳೆಯುವುದನ್ನ ಸರ್ದಿ ಬೆಳೆ ಅಂತ ಹೇಳಿ ಕರೀತಾರೆ. ಓಕೆ, 4ನೇ ಪ್ರಶ್ನೆ, ಬೆಳೆಯ ಬಿತ್ತನೆಗೂ ಮೊದಲು ಮಣ್ಣನ್ನ ಉಳುಮೆ ಮಾಡೋದನ್ನ ನೋಡಿ. ಇವಾಗ ಬೆಳೆ ಏನ್ ಬಿತ್ತುತ್ತಾರೆ ಅದಕ್ಕಿಂತ ಮುಂಚೆ ಮಣ್ಣನ್ನ ಏನ್ ಉಳುಮೆ ಮಾಡ್ತಾರೆ ಮತ್ತು ಸಮತಟ್ಟಾಗಿ ಮಾಡೋದನ್ನ ಅತ್ಯಂತ ಅವಶ್ಯಕವಾಗಿದೆ. ಇದನ್ನ ಮಾಡೋದಕ್ಕೆ ಬಳಸುವಂತಹ ಕೃಷಿ ಉಪಕರಣಗಳನ್ನ ಏನಂತ ಕರೀತಾರೆ? ಟ್ರಾಕ್ಟರ್, ಸಲಿಕೆ, ಕೂರಿಗೆ. ನೇಗಿಲು, ಸಲಿಕೆ, ಕಲ್ಟಿವೇಟರ್. ನೇಗಿಲು, ಕೂರಿಗೆ, ಟ್ರಾಕ್ಟರ್, ಎತ್ತಿನ ಗಾಡಿ, ಟಿಲ್ಲರ್, ಟ್ರಾಕ್ಟರ್ ಅಂತ ಇದೆ. ಸರಿಯಾದಂತ ಉತ್ತರ ಏನು? ನೇಗಿಲು, ಸಲಿಕೆ ಮತ್ತೆ ಕಲ್ಟಿವೇಟರ್. ಬೆಳೆ ಬಿತ್ತನೆಗೂ ಮೊದಲು ಮಣ್ಣನ್ನ ಉಳುಮೆ ಮಾಡ್ತಾರೆ, ಅದಾದ ನಂತರ ಸಮತಟ್ಟಾಗಿ ಮಾಡ್ತಾರೆ. ಓಕೆ, ಅದಕ್ಕೆ ಕ್ರಮವಾಗಿ ಅದಕ್ಕೋಸ್ಕರ ಬಳಸುವಂತ ಕೃಷಿ ಉಪಕರಣಗಳು ನೇಗಿಲು, ಸಲಿಕೆ, ಆಮೇಲೆ ಕಲ್ಟಿವೇಟರ್. ಇದೆಲ್ಲ ಬೆಳೆಯನ್ನ ಬಿತ್ತೋದಕ್ಕಿಂತ ಮುಂಚಿನ ಅದಕ್ಕೋಸ್ಕರ ಬಳಸುವಂತದ್ದು. ಇನ್ನು 5ನೇ ಪ್ರಶ್ನೆ, ಸಾವಯವ ಗೊಬ್ಬರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ನೀಡಿ. ನೋಡಿ, ಸಾವಯವ ಗೊಬ್ಬರಕ್ಕೆ ಸಂಬಂಧಿಸಿದಂತೆ ಮೀನ್ಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ನಾವೇನ್ ಕರಿತೀವಲ್ವಾ, ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದಂತ ಹೇಳಿಕೆ. ಸಾವಯವ ಗೊಬ್ಬರವು ಹೆಚ್ಚಿನ ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನು ಒಳಗೊಂಡಿದೆ. ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಹೆಚ್ಚಿಸುತ್ತದೆ. ಸಾವಯವ ಗೊಬ್ಬರವನ್ನ ಕಾರ್ಖಾನೆಯಲ್ಲಿ ತಯಾರಿಸ್ತಾರೆ. ಹೆಚ್ಚಿನ ಬಳಕೆಯಿಂದ ಪರಿಸರ ಮಾಲಿನ್ಯವಾಗುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು? ನೋಡಿ, ಈ ಹೆಚ್ಚಿನ ಬಳಕೆಯಿಂದ ಪರಿಸರ ಮಾಲಿನ್ಯವಾಗುತ್ತೆ ಅಂತ ಇದೆ. ಇದು ಖಂಡಿತವಾಗ್ಲೂ ಅಲ್ಲ. ಯಾಕೆ ಅಂದ್ರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ. ಓಕೆ, ಮತ್ತಿನ್ಯಾವುದು? ಮಣ್ಣಿನಲ್ಲಿ ನೀರು ಹಿಡಿದು ಇಟ್ಟುಕೊಳ್ಳುವಂತಹ ಪ್ರಮಾಣವನ್ನ ಇದು ಹೆಚ್ಚಿಸುತ್ತದೆ ಅಂತ ಇದೆ. ಓಕೆ, ಇದು ಸರಿಯಾದಂತ ಹೇಳಿಕೆ, ಹೌದಲ್ವಾ? ಇನ್ನು ಸಾವಯವ ಗೊಬ್ಬರವನ್ನ ಕಾರ್ಖಾನೆಯಲ್ಲಿ ತಯಾರಿಸ್ತಾರೆ ಅಂತ ಇದೆ. ನೋಡಿ, ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನ ಕಾರ್ಖಾನೆಯಲ್ಲಿ ತಯಾರಿಸೋದಿಲ್ಲ. ಓಕೆ, ಸೊ ಸರಿಯಾದಂತ ಉತ್ತರ ಏನು? 1 ಮತ್ತೆ 2. ಓಕೆ, ಇಲ್ಲಿದೆ ನೋಡಿ ಆಪ್ಷನ್ಸ್ ಯಾವ್ದು ಸರಿ ಅಂತ ಹೇಳಿ. ನಾವು 1 ಮತ್ತೆ 2 ಅಂತ ಹೇಳಿದ್ವಲ್ಲ, ಸರಿಯಾದಂತ ಉತ್ತರ 1 ಮತ್ತೆ 2. ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಮೊದಲನೇ ಬಿಟ್ಟ ಸ್ಥಳ, ಮಣ್ಣನ್ನ ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸುವುದನ್ನ ಏನಂತ ಕರೀತಾರೆ? ನೋಡಿ, ಮಣ್ಣನ್ನ ಲೂಸ್ ಮೀನ್ಸ್ ತಿರುವಿ ಹಾಕೋದು, ಜೊತೆಗೆ ಅದನ್ನ ಸಡಿಲ ಮಾಡುವಂಥದ್ದು. ಈ ಒಂದು ಪ್ರಕ್ರಿಯೆ ಏನಿರುತ್ತೆ ಅದನ್ನ ಉಳುಮೆ ಅಂತ ಕರೀತಾರೆ. ಅಂದ್ರೆ ಉಳುಮೆ ಮಾಡೋದು ಅಂತ ಹೇಳಿ ಕರೀತಾರೆ. ಓಕೆ, ಮಣ್ಣನ್ನ ತಿರುವಿ ಹಾಕೋದು ಮತ್ತು ಸಡಿಲಗೊಳಿಸುವುದು. ಓಕೆ, ಯಾಕೆ? ಫಾರ್ ಏರೇಷನ್ ಚೆನ್ನಾಗಾಗ್ಲಿ ಅನ್ನೋದಕ್ಕೋಸ್ಕರ. ಓಕೆ,
ಅದನ್ನ ಉಳುಮೆ ಅಂತ ಕರೀತಾರೆ. 2 ಅಥವಾ ಹೆಚ್ಚಿನ ಬೆಳೆಗಳನ್ನ ಏಕಕಾಲಕ್ಕೆ ಒಂದೇ ಭೂಮಿಯಲ್ಲಿ ಬೆಳೆಯೋದನ್ನ ಏನಂತ ಕರೀತಾರೆ? ಮಿಶ್ರ ಬೆಳೆ ಅಂತ ಹೇಳಿ ಕರೀತಾರೆ. ಓಕೆ, ಏನಂತ ಕರೀತಾರೆ? ಮಿಶ್ರ ಬೆಳೆ ಅಂತ ಹೇಳಿ ಕರೀತಾರೆ. ಖಾರಿಫ್ ಬೆಳೆಯನ್ನ ಯಾವ ಕಾಲದಲ್ಲಿ ಬೆಳಿತಾರೆ? ಖಾರಿಫ್ ಅಂತ ಹೇಳಿದ್ರೆ ಅದನ್ನ ರೇನಿ ಸೀಸನ್ ಮೀನ್ಸ್ ಮಳೆಗಾಲದಲ್ಲಿ ಬೆಳಿತಾರೆ. ಯಾವ್ದನ್ನ? ಖಾರಿಫ್. ಆ ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಹೇಳಿ ಕರೀತಾರೆ. ಇನ್ನು 4ನೇ ಪ್ರಶ್ನೆ, 4ನೇ ಒಂದು ಬಿಟ್ಟ ಸ್ಥಳ ನೋಡಿ. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಹೆಚ್ಚಿನ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದನ್ನ ಏನಂತ ಕರೀತಾರೆ? ಒಂದು ಸ್ಥಳದಲ್ಲಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಒಂದೇ ರೀತಿಯ ಹೆಚ್ಚು ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದನ್ನ ಬೆಳೆ ಅಂತ ಕರೀತಾರೆ. ಓಕೆ, ರಾಜೀವ ತನ್ನ ಜಮೀನಿನಲ್ಲಿ ಮಣ್ಣನ್ನ ಉಳುಮೆ ಮಾಡಿ ಸಮತಟ್ಟಾಗಿ ಮಾಡಬೇಕಾಗಿದೆ. ಇದಕ್ಕೆ ಅವನು ಬಳಸುವಂತ ಉಪಕರಣ ಯಾವುದು? ಅವನು ಏನ್ ಮಾಡ್ಬೇಕು? ಸಮತಟ್ಟು ಮಾಡ್ಬೇಕು, ಹೌದಲ್ವಾ? ಅಂದ್ರೆ ಏನು? ಲೆವೆಲ್ ಮಾಡ್ಬೇಕು. ಲೆವೆಲ್ ಮಾಡ್ಬೇಕು ಅಂದ್ರೆ ಅವನು ಬಳಸುವಂತ ಉಪಕರಣ ಯಾವುದು? ಲೆವೆಲ್ಲರ್. ಓಕೆ ಓಕೆ, ಲೆವೆಲ್ಲರ್ ಅನ್ನ ಬಳಸ್ತಾನೆ. ಮುಂದಿನ ಒಂದು ಬಿಟ್ಟ ಸ್ಥಳ, ಮೀನಿನ ಎಣ್ಣೆಯಲ್ಲಿರುವಂತಹ ಪ್ರಮುಖ ಪೋಷಕಾಂಶ ವಿಟಮಿನ್ ಯಾವುದು? ದಟ್ ಇಸ್ ಮೀನಿನ ಎಣ್ಣೆಯಲ್ಲಿ ನೋಡಿ, ಮೀನಿನ ಎಣ್ಣೆಯಲ್ಲಿ ಇರುವಂತಹ ಪ್ರಮುಖ ಪೋಷಕಾಂಶ ವಿಟಮಿನ್ ಎ ಇರುತ್ತೆ. ಓಕೆ, ವಿಟಮಿನ್ ಎ ಅನ್ನುವಂಥದ್ದು ಮೀನಿನ ಎಣ್ಣೆಯಲ್ಲಿ ಪ್ರಮುಖ ಪೋಷಕಾಂಶ ಇರುತ್ತೆ. ಓಕೆ, ಈ ಚಿತ್ರವನ್ನ ಗಮನಿಸಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಬ್ಬ ಮಹಿಳೆ ನಿಂತಿದ್ದಾರೆ, ಅವ್ರು ಏನ್ ಮಾಡ್ತಾ ಇದಾರೆ? ಕಾಣಿಸ್ತಾ ಇದೆಯಲ್ವಾ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಇಲ್ಲಿರುವಂತಹ ಎಕ್ಸ್ ಮತ್ತೆ ವೈ ಅದು ಏನು ಅಂತ ಹೇಳಿ ಹೇಳಬೇಕು. ನೋಡಿ, ಚಿತ್ರದಲ್ಲಿ ಎ ದಲ್ಲಿ ಇರುವಂತಹ ಎಕ್ಸ್ ಮತ್ತು ವೈ ಅನ್ನ ಹೆಸರಿಸಿ ಅಂತ ಇದೆ. ಈ ಎಕ್ಸ್ ಮತ್ತೆ ವೈ ನೋಡಿ, ಇದು ಏನಿದೆ, ವೈ ಏನಿದೆ ಅದೆಲ್ಲ ಏನು? ಧಾನ್ಯಗಳು ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅವು ಒಂದತ್ರ ಏನಾಗ್ತಾ ಇದೆ? ಸ್ಟೋರ್ ಆಗ್ತಾ ಇದೆ. ಆದ್ರೆ ಇದು ಲೂಸ್ ಆಗಿ, ಅಂದ್ರೆ ಹೊಟ್ಟು ಸಿಪ್ಪೆ ಅಂತ ಏನ್ ಕರಿತೀವಿ, ಆ ಹೊಟ್ಟೆ ಏನಿರುತ್ತೆ ಅದು ಗಾಳಿಗೆ ಹೋಗ್ತಾ ಇರುವಂತದನ್ನ ನೋಡ್ಬೋದು. ಸೊ ಹಾಗಾದ್ರೆ ವೈ ಅನ್ನುವಂಥದ್ದು ಧಾನ್ಯ, ಎಕ್ಸ್ ಅನ್ನುವಂಥದ್ದು ಹೊಟ್ಟು. ಮುಂದಿನ ಪ್ರಶ್ನೆ, ಕೃಷಿ ಪದ್ಧತಿಯ ಈ ವಿಧಾನವನ್ನ ಹೆಸರಿಸಿ ಅಂತ ಇದೆ. ಈ ಕೃಷಿ ಪದ್ಧತಿಯ ಈ ವಿಧಾನವನ್ನ ಅಂದ್ರೆ ಕೃಷಿ ಪದ್ಧತಿಯಲ್ಲಿ ಈ ಒಂದು ವಿಧಾನ ಇದು ಏನು? ದಟ್ ಇಸ್ ತೂರುವಿಕೆ. ಆಕೆ ಏನ್ ಮಾಡ್ತಾ ಇದ್ದಾರೆ? ತೂರ್ತಾ ಇದ್ದಾರೆ, ಹೌದಲ್ವಾ? ಈ ವಿಧಾನವನ್ನ ತೂರುವಿಕೆಯ ವಿಧಾನ ಅಂತ ಹೇಳಿ ಕರೀತಾರೆ ಕೃಷಿ ಪದ್ಧತಿಯಲ್ಲಿ. ಇದರ ಒಂದು ಉಪಯೋಗವನ್ನ ತಿಳಿಸಿ. ನೋಡಿ, ಇದರ ಒಂದು ಉಪಯೋಗ ಏನು? ಈ ವಿಧಾನದಿಂದ ಧಾನ್ಯಗಳಿಂದ ನೋಡಿ ಇಲ್ಲಿ ಏನಾಗ್ತಾ ಇದೆ? ಧಾನ್ಯವನ್ನ ಹೊಟ್ಟಿನಿಂದ ಬೇರ್ಪಡಿಸಲಾಗ್ತಾ ಇದೆ. ಅದೇ ಇದರ ಒಂದು ಉಪಯೋಗ. ಓಕೆ, 2ನೇ ಪ್ರಶ್ನೆ, ಈ ಕೆಳಗಿನ ಬೆಳೆಗಳನ್ನ ಖಾರಿ ಬೆಳೆ ಮತ್ತು ರಾಬಿ ಬೆಳೆಗಳಾಗಿ ವಿಂಗಡಿಸಿ ಅಂತ ಇದೆ. ರಾಬಿ ಕ್ರಾಪ್ಸ್ ಮತ್ತೆ ಖಾರಿಫ್ ಕ್ರಾಪ್ಸ್ ಏನಿದೆ ಅವನ್ನ ವಿಂಗಡಿಸ್ಬೇಕು. ಇದು ಖಾರಿಫ್ ಆಗ್ಬೇಕಿದೆ. ಓಕೆ, ಖಾರಿಫ್ ಬೆಳೆಗಳು ಅಂತ ಅಂದ್ರೆ ಏನು? ಮಳೆಗಾಲದಲ್ಲಿ ಬೆಳೆಯುವಂತದ್ದು, ಮಳೆಗಾಲದ ಬೆಳೆಗಳು. ಓಕೆ, ಬಟಾಣಿ ನೋಡಿ, ಬಟಾಣಿ, ಸೋಯಾಬೀನ್, ಗೋಧಿ, ಸಾಸಿವೆ, ನೆಲಗಡಲೆ, ಭತ್ತ, ಅಗಸೆ, ಹತ್ತಿ, ಮೆಕ್ಕೆಜೋಳ, ರಾಗಿ, ಸಜ್ಜೆ ಅಂತ ಇದೆ. ಇದ್ರೊಳಗಡೆ ಇವಾಗ ಖಾರಿಫ್ ಬೆಳೆಗಳು ಮತ್ತೆ ರಾಬಿ ಬೆಳೆಗಳನ್ನ ಹೇಳ್ಬೇಕು. ಫಸ್ಟ್ ಖಾರಿಫ್ ಬೆಳೆಗಳನ್ನ ಪಟ್ಟಿ ಮಾಡೋಣ, ಇನ್ ಮಿಕ್ಕಿದವೆಲ್ಲ ರಾಬಿ ಕ್ರಾಪ್ಸ್. ಓಕೆ, ಮೊದಲನೇದಾಗಿ ನೋಡಿ, ಬಟಾಣಿ ಮತ್ಯಾವುದು? ಸಾಸಿವೆ. ಓಕೆ, ಬಟಾಣಿ, ಸಾಸಿವೆ. ಓಕೆ, ಅದಾದ ನಂತರ ಅಗಸೆ, ಅದಾದ ನಂತರ ಮೆಕ್ಕೆಜೋಳ, ಅದಾದ ನಂತರ ಗೋಧಿ. 1, 2, 3, 4, 5 ಇವ 5 ಬೆಳೆಗಳು ಏನಿದಾವೆ ಇವು ರಬಿ ಕ್ರಾಪ್ಸ್, ಇವು ರಬಿ ಬೆಳೆಗಳು. ಇನ್ನು ಸೋಯಾಬೀನು, ನೆಲಗಡಲೆ, ಭತ್ತ, ಹತ್ತಿ, ರಾಗಿ, ಸಜ್ಜೆ ಇವೆಲ್ಲವೂ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ದಟ್ ಇಸ್ ಖಾರಿಫ್ ಕ್ರಾಪ್ಸ್. ಓಕೆ, ಮುಂದಿನ ಒಂದು ಪ್ರಶ್ನೆ, ಸಂತೋಷ ಎನ್ನುವ ರೈತನು ತನ್ನ ಬೆಳೆಯ ಕೊಯ್ಲಿನ ನಂತರ ಬಹಳಷ್ಟು ಖುಷಿಯಾಗಿದ್ದ. ನೋಡಿ, ಸಂತೋಷ್ ಏನಿರ್ತಾನೆ ಅವನು ಒಬ್ಬ ರೈತ, ತನ್ನ ಬೆಳೆಯ ಕೊಯ್ಲಿನ ನಂತರ ಬಹಳಷ್ಟು ಖುಷಿಯಾಗಿದ್ದನು. ಆದರೆ ಬೆಳೆಯ ಸಂಗ್ರಹಣೆ ಸರಿಯಾಗಿ ಮಾಡುವುದರಲ್ಲಿ ಬೇಜವಾಬ್ದಾರಿಯನ್ನ ತೋರ್ತಾನೆ.
ಓಕೆ, ಇದರಿಂದ ಅವನು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸಬಹುದು, ಯೋಚಿಸಿ ಉತ್ತರಿಸಿ ಅಂತ ಇದೆ. ಸಂತೋಷ್ ಅನ್ನುವಂತ ಒಬ್ಬ ರೈತ ಏನಿದ್ದಾನೆ, ಬೆಳೆಯ ಕೊಯ್ಲಿನ ನಂತರ ಬಹಳನೇ ಖುಷಿಯಾಗಿರ್ತಾನೆ. ಆದ್ರೆ ಬೆಳೆಯ ಸಂಗ್ರಹಣೆ ಸರಿಯಾಗಿ ಮಾಡೋದ್ರಲ್ಲಿ ಅವನು ತುಂಬಾ ಬೇಜವಾಬ್ದಾರಿಯನ್ನ ತೋರಿಸ್ತಾನೆ. ಹಾಗಾದ್ರೆ ಯಾವ ರೀತಿ ಒಂದು ಸಮಸ್ಯೆಯನ್ನ ಅವನು ಎದುರಿಸಬಹುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಏನಾಗುತ್ತೆ, ಕೊಯ್ಲು ಮಾಡಿದ ನಂತರ ಏನಾಗುತ್ತೆ, ಕಾಳುಗಳು ಅಂದ್ರೆ ಏನು, ಧಾನ್ಯಗಳು ಏನಿರ್ತಾವಲ್ವಾ, ಅವು ಜಾಸ್ತಿ ತೇವಾಂಶವನ್ನ ಹೊಂದಿರ್ತವೆ, ಹೌದಲ್ವಾ? ಆ ರೀತಿ ತೇವಾಂಶವನ್ನ ಹೊಂದಿರುವಂತದ್ದನ್ನ ಒಣಗಿಸದೆ ನಾವು ಏನಾದ್ರೂ ಸಂಗ್ರಹಿಸಿದ್ರೆ ಅವು ಏನಾಗುತ್ತೆ, ಹಾಳಾಗುತ್ತೆ. ಅಥವಾ ಏನಾದ್ರೂ ಕೀಟ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಕೆಲವೊಂದ್ಸತಿ ಫಂಗಸ್ ಏನಾಗುತ್ತೆ, ಇವು ಅಟ್ಯಾಕ್ ಮಾಡೋದ್ರಿಂದ ಅವು ಮತ್ತೆ ಬಳಸೋದಕ್ಕೆ ಯೋಗ್ಯವಲ್ಲದೆ ಇರಬಹುದು. ಸೊ ಹಾಗಾಗಿ ಈ ರೀತಿಯ ಸಮಸ್ಯೆಯನ್ನ ಆತ ಎದುರಿಸ್ತಾನೆ. ಓಕೆ, ಆಕಾಶನು ದ್ರಾಕ್ಷಿಯನ್ನ ತೊಳೆಯದೆ ಹಾಗೆ ತಿನ್ನುತ್ತಾನೆ, ಆದರೆ ರೋಹನ್ ಏನಿದಾನೆ ಇದನ್ನ ತಡೆಯುತ್ತಾನೆ. ಆದ್ರೆ ಆಕಾಶನು ಕೀಟನಾಶಕಗಳು ಕೀಟಗಳಿಗೆ ಹಾನಿಕಾರಕ, ಆದರೆ ಮನುಷ್ಯನಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿ ಅವನು ವಾದಿಸ್ತಾನೆ. ಹಾಗಾದ್ರೆ ಆಕಾಶ್ ಹೇಳಿದ್ದು ಸರಿನಾ ಅಂತ ಕೇಳಿದರೆ, ಸರಿನಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಅದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿ ಆಕಾಶನ್ ಹೇಳಿಕೆ ಏನಿದೆ ಅದು ಸರಿ ಇಲ್ಲ. ಕೀಟನಾಶಕಗಳು ಏನಿರ್ತವೆ ಕೀಟಗಳಿಗೆ ಮತ್ತು ಮನುಷ್ಯನಿಗೆ ಇಬ್ಬರಿಗೂ ಕೂಡ ಅದು ಹಾನಿಕಾರಕ. ಅವುಗಳು ತಮ್ಮ ಆರೋಗ್ಯದ ಮೇಲೂ ಅತ್ಯಂತ ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತವೆ. ಅಂದ್ರೇನು, ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಅವು ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತವೆ. ಆದ್ರಿಂದ ಹಣ್ಣು ಮತ್ತು ತರಕಾರಿಯನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ತೊಳೆದು ತಿನ್ನಬೇಕು. ಓಕೆ, 5ನೇ ಪ್ರಶ್ನೆ. ಶ್ರೇಯಾ ಎನ್ನುವ ಹುಡುಗಿಗೆ ಗಿಡಗಳನ್ನ ಬೆಳೆಸುವುದು ಒಂದು ಹವ್ಯಾಸ. ಆದ್ರಿಂದ ತನ್ನ ಮನೆಯ ಹೂಕುಂಡದಲ್ಲಿ ಕೆಲವು ರಾಗಿ ಸಸ್ಯಗಳನ್ನ ಬೆಳೆಯುತ್ತಾಳೆ. ಹಾಗಾದ್ರೆ ಅವಳು ಬೆಳೆದ ರಾಗಿ ಸಸ್ಯಗಳನ್ನ ಬೆಳೆ ಎಂದು ಹೇಳಬಹುದೇ ಅಂತ ಕೇಳಿದ್ದಾರೆ. ನೋಡಿ, ಆಕೆ ಹವ್ಯಾಸಕ್ಕೋಸ್ಕರ ಬೆಳೆದಿರುವಂತ ರಾಗಿ ಸಸ್ಯಗಳು ಏನಿದಾವೆ ಅದು ಆಕೆಯ ಮನೆಯ ಒಂದು ಟೆರೆಸ್ ಮೇಲೆ ಅಥವಾ ಆಕೆಯ ಮನೆ ಅಂಗಳದಲ್ಲಿ ಏನ್ ಬೆಳ್ಕೊಂಡಿದ್ದಾಳೆ, ಏನು ಸಸ್ಯಗಳನ್ನ ಹಾಕಿ ಆಕೆ ಬೆಳೆದಿದ್ದಾಳೆ, ಅದನ್ನ ನಾವು ಬೆಳೆ ಅಂತ ಕರಿಬಹುದಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ಶ್ರೇಯಾ ಏನಿದಾಳೆ ಅವಳು ಬೆಳೆದಿರೋದನ್ನ ನಾವು ಬೆಳೆ ಅಂತ ಕರೆಯೋದಕ್ಕಾಗಲ್ಲ. ಬೆಳೆ ಅಂತ ಅಂದ್ರೆ ಏನು, ನಾವೀಗ ಆಲ್ರೆಡಿ ಹಿಂದಿನ ಒಂದು ಹೇಳಿಕೆನಲ್ಲಿ ನೋಡಿದ್ವಿ. ಓಕೆ, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಹೆಚ್ಚಿನ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದನ್ನ ಬೆಳೆ ಅಂತ ಹೇಳ್ತಾರೆ ಅಂತ. ಸೊ ಹಾಗಾದ್ರೆ ಇಲ್ಲೇನಾಗುತ್ತೆ ನೋಡಿ, ಶ್ರೇಯಾ ಏನ್ ಬೆಳೆದಿರ್ತಾಳೆ ಅದನ್ನ ನಾವು ಬೆಳೆ ಅಂತ ಕರೆಯೋದಿಲ್ಲ. ಬೆಳೆ ಅಂತ ಅಂದ್ರೆ ಏನು, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದನ್ನ ನಾವು ಬೆಳೆ ಅಂತ ಕರಿತೀವಿ. ಹಾಗಾಗಿ ಶ್ರೇಯಾ ಬೆಳೆದಿರೋದನ್ನ ನಾವು ಬೆಳೆ ಅಂತ ಹೇಳೋದಿಲ್ಲ. ಇನ್ನು 6ನೇ ಪ್ರಶ್ನೆ. ನೀವು ಒಣ ಹವಾಮಾನ ಪ್ರದೇಶದಲ್ಲಿ ವಾಸಿಸುವರಾಗಿದ್ದರೆ ನೀರಾವರಿಯ ಯಾವ ವಿಧಾನವನ್ನ ಬಳಸುವಿರಿ? ಓಕೆ, ಅಂದ್ರೆ ಒಣ ಹವಾಮಾನ ತುಂಬಾ ಬಿಸಿಲಿದೆ ಅಂತ ಅನ್ಕೊಂಡ್ರೆ ಆ ಪ್ರದೇಶದಲ್ಲಿ ವಾಸಿಸುವಂತವರಾಗಿದ್ರೆ ಅಲ್ಲಿ ಯಾವ ರೀತಿಯ ನೀರಾವರಿಯ ವಿಧಾನವನ್ನ ಅನುಸರಿಸ್ತೀರಾ ಅಂತ ಕೇಳಿದರೆ, ಅಲ್ಲಿ ಯಾವ ರೀತಿ ಒಂದು ನೀರಾವರಿಯನ್ನ ಅನುಸರಿಸಬಹುದು ನೋಡಿ. ಹನಿ ನೀರಾವರಿ ಪದ್ಧತಿಯನ್ನ ಯಾವಾಗ್ಲೂ ಒಣ ಹವಾಮಾನ ಪ್ರದೇಶಕ್ಕೆ ಸೂಕ್ತವಾಗಿರೋದ್ರಿಂದ ನಾವು ಅದನ್ನ ಬಳಸಬಹುದು. ಒಣ ಹವಾಮಾನ ಪ್ರದೇಶದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ಬಳಸಬೇಕು. ಅದರಿಂದ ಏನಾಗುತ್ತೆ, ನೀರು ವ್ಯರ್ಥ ಆಗೋದಿಲ್ಲ. ನೀರಿನ ಲಭ್ಯತೆ ಕೂಡ ಅತ್ಯಂತ ಕನಿಷ್ಠವಾಗಿರುವಂತಹ ಪ್ರದೇಶಗಳಿಗೆ ಅಂದ್ರೆ ನೀರಿನ ಒಂದು ಲಭ್ಯತೆ ಎಲ್ಲಿ ಕಡಿಮೆ ಇರುತ್ತೋ ಅಂತ ಪ್ರದೇಶಕ್ಕೆ ಇದು ಒಂದು ವರದಾನ ಅಂತ ಹೇಳ್ಬೋದು, ಹನಿ ನೀರಾವರಿ ಪದ್ಧತಿ. ಓಕೆ, 7th ಕ್ವೆಶ್ಚನ್. ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ 3 ಲೋಟಗಳನ್ನ ತೆಗೆದುಕೊಂಡು A, B, C ಅಂತ ಗುರುತಿಸಿದರೆ 3 ಲೋಟಗಳಲ್ಲಿ ಒಂದರಲ್ಲಿ ಮಣ್ಣು ಇದೆ, ಬೀಜ ಇದೆ ಮತ್ತೆ ನೀರನ್ನು ಸೇರಿಸಿ. 3 ಲೋಟಗಳಲ್ಲಿ ಮಣ್ಣು, ಬೀಜ ಮತ್ತು ನೀರನ್ನ ಸೇರಿಸಿ ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ. A ಲೋಟದಲ್ಲಿ ಸಾವಯವ ಗೊಬ್ಬರ ಇದೆ. ನೋಡಿ, A ನಲ್ಲಿ ಏನಿದೆ, ಸಾವಯವ ಗೊಬ್ಬರ ಇದೆ. B ನಲ್ಲಿ ಏನಿದೆ, ರಾಸಾಯನಿಕ ಗೊಬ್ಬರ ಇದೆ. C ಲೋಟದಲ್ಲಿ ಯಾವುದೇ ಗೊಬ್ಬರವನ್ನು ಸೇರಿಸದೆ ಬೆಳೆಯಲಾಗ್ತಾ ಇದೆ. A ನಲ್ಲಿ ಏನಿದೆ, ಸಾವಯವ ಗೊಬ್ಬರ ಮೀನ್ಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇದೆ. B ನಲ್ಲಿ ಕೆಮಿಕಲ್ ಇದೆ, ಅಂದ್ರೆ ಕೆಮಿಕಲ್ ಮ್ಯಾನ್ಯೂರ್ ಮೀನ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು C ನಲ್ಲಿ ಯಾವುದೇ ವಿತೌಟ್ ಫರ್ಟಿಲೈಸರ್ಸ್, ಇದನ್ನ ಯಾವುದೇ ಗೊಬ್ಬರ ಇಲ್ಲದೆ ಇದನ್ನ ಹಾಗೆ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನೋಡ್ತಾ ಹೋಗ್ಬೇಕು. ಯಾವ ಲೋಟದ ಸಸ್ಯಗಳು ನಿಧಾನವಾಗಿ ಬೆಳೆಯಲಾಗುತ್ತಿದೆ ಮತ್ತೆ ಯಾಕೆ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಇಲ್ಲಿ ಸಾವಯವ ಗೊಬ್ಬರವನ್ನ ಬಳಸಿದರೆ, ಇಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸಿದರೆ, ಇಲ್ಲಿ ಯಾವುದೇ ಗೊಬ್ಬರ ಇಲ್ಲ. ಇಲ್ಲಿ ಯಾವ ಲೋಟದಲ್ಲಿ ನಿಧಾನವಾಗಿ ಬೆಳೆಯುತ್ತಾ ಇದೆ? ಸಿ ಅಲ್ಲಿ ಕಾಣಿಸ್ತಾ ಇದೆ, ಹೌದಲ್ವಾ?
ಯಾವ ಲೋಟದಲ್ಲಿ ಸಸ್ಯಗಳು ನಿಧಾನವಾಗಿ ಬೆಳೀತಾ ಇದಾವೆ? ಮತ್ತೆ ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ವೇಗವಾಗಿದೆ ಮತ್ತೆ ಯಾಕೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಯಾವ ಲೋಟದಲ್ಲಿ ಸಸ್ಯಗಳು ನಿಧಾನವಾಗಿ ಬೆಳೆಯಲಾಗ್ತಾ ಇದೆ, ಯಾಕೆ, ಮತ್ತೆ ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ವೇಗವಾಗಿದೆ, ಯಾಕೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ಲೋಟದಲ್ಲಿ ಸಸ್ಯಗಳು ನಿಧಾನವಾಗಿ ಬೆಳೆಯಲಾಗ್ತಾ ಇದೆ ಅಂತ ಅಂದ್ರೆ ಎ ಲೋಟದಲ್ಲಿ ಪೋಷಕಾಂಶಗಳ ಕೊರತೆ ಇದೆ, ಹೌದಲ್ವಾ? ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಏನಿದೆ, ಸಿ ನಲ್ಲಿ ಕಮ್ಮಿ ಇದೆ. ಸೊ ಸಿ ನಲ್ಲಿ ಏನಂತ ಹೇಳ್ಬೋದು, ಅಲ್ಲಿ ಪೋಷಕಾಂಶಗಳ ಕೊರತೆ ಏನು ಕಮ್ಮಿ ಇದೆ, ಹಾಗಾಗಿ ಅದು ನಿಧಾನಕ್ಕೆ ಬೆಳೆಯಲಾಗ್ತಾ ಇದೆ. ಇನ್ನು ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ವೇಗವಾಗಿದೆ ಅಂತ ಕೇಳಿದರೆ ಇದು ಬಂದು ಬಿ ಲೋಟ ಆಗಿರುತ್ತೆ. ನೋಡ್ತಾ ಇರ್ಬೋದು. ಯಾಕೆಂದ್ರೆ ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಏನ್ ಯೂಸ್ ಮಾಡ್ತಾರೆ ಅದು ನಿರ್ದಿಷ್ಟ ಪೋಷಕಾಂಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತೆ, ಹಾಗಾಗಿ ಇದು ವೇಗವಾಗಿ ಬೆಳೀತಾ ಹೋಗುತ್ತೆ. ಇನ್ನು 8ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಚಿತ್ರ ಇದು. ಓಕೆ, ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಈ ಚಿತ್ರದಲ್ಲಿ ನೀಡಿರುವಂತಹ ನೀರಾವರಿಯ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ ಚಿತ್ರದಲ್ಲಿ ನೀಡಿರುವಂತಹ ನೀರಾವರಿಯ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇದು ಈ ಒಂದು ರೀತಿಯ ನೀರಾವರಿ ವಿಧಾನವನ್ನ ನಾವು ಏತ ನೀರಾವರಿ ಅಂತ ಹೇಳ್ತೀವಿ. ಓಕೆ, ಏತ ನೀರಾವರಿ ಪದ್ಧತಿ ಅಂತ ಹೇಳ್ತೀವಿ. ಇದು ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯೇ ಅಥವಾ ಆಧುನಿಕ ನೀರಾವರಿ ಪದ್ಧತಿಯ ಹೆಸರಿಸಿ ಅಂತ ಹೇಳಿದರೆ, ಇದು ನೋಡಿ ಸಾಂಪ್ರದಾಯಿಕ ನೀರಾವರಿ ಪದ್ಧತಿ ಆಗಿರುತ್ತೆ. ಈ ನೀರಾವರಿ ವಿಧಾನವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೇಳಿದರೆ, ಅಂದ್ರೆ ಏನು, ಏತ ನೀರಾವರಿ ಪದ್ಧತಿ ಏನಿರುತ್ತೆ ಆ ಒಂದು ವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾ ಹೋಗ್ಬೇಕು. ಓಕೆ, ಯಾವ ರೀತಿ ನೋಡಿ, ಇದು ಬಾವಿಯಿಂದ ನೀರನ್ನ ನೋಡಿ, ಇಲ್ಲೇನಿದೆ, ಇಲ್ಲಿ ಬಾವಿ ಇದೆ, ಹೌದಲ್ವಾ? ಈ ಬಾವಿಯಲ್ಲಿ ನೀರನ್ನ ಎತ್ತುತ್ತಾ ಇದ್ದಾರೆ, ಮೇಲಕ್ಕೆ ಎತ್ತುತ್ತಾ ಇದ್ದಾರೆ. ಸೊ ಬಾವಿಯಿಂದ ನೀರನ್ನ ಮೇಲೆತ್ತುವಂತ ಪ್ರಕ್ರಿಯೆ ಆಗಿದೆ. ಇಲ್ಲಿ ಕಂಬಕ್ಕೆ ಏನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಇದು ಏನ್ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಏನ್ ಮಾಡಿದ್ದಾರೆ, ಹಗ್ಗ ಮತ್ತು ಬಕೆಟ್. ಓಕೆ, ಹಗ್ಗ ಮತ್ತು ಬಕೆಟ್ ಅನ್ನ ಕಟ್ಟಿದ್ದಾರೆ. ಒಂದು ಹಗ್ಗ ಮತ್ತು ಬಕೆಟ್ ಅನ್ನ ಕಟ್ಟಿದ್ದಾರೆ. ಇನ್ನೊಂದು ತುದಿಯಲ್ಲಿ ಏನ್ ಮಾಡಿದ್ದಾರೆ, ಒಂದು ಹಗ್ಗ ಮತ್ತೆ ಬಕೆಟ್ ಅನ್ನ ಕಟ್ಟಿ ಇನ್ನೊಂದು ತುದಿಯಲ್ಲಿ, ಎರಡು ತುದಿ ಏನಿದೆ, ಮೊದಲ ತುದಿಗೆ ಅಂದ್ರೆ ಒಂದು ತುದಿಗೆ ಬಕೆಟ್ ಅನ್ನ ಕಟ್ಟಿದ್ದಾರೆ, ಇನ್ನೊಂದು ತುದಿಗೆ ಭಾರವಾದ ಕೋಲು ಅಥವಾ ಯಾವುದೇ ಒಂದು ಭಾರವಾಗಿರುವಂತಹ ವಸ್ತುವನ್ನ ಕಟ್ಟುವಂತದ್ದು ಮತ್ತು ನೀರನ್ನ ಸೇದೋದಕ್ಕೆ ಈ ಕಂಬವನ್ನ ಬಳಸಲಾಗುತ್ತೆ. ಓಕೆ, ಇಲ್ಲಿ ನೀರನ್ನ ಸೇದೋದಕ್ಕೆ ಒಂದು ಕಂಬವನ್ನ ಬಳಸಲಾಗುತ್ತೆ. ಇದು ಈ ಒಂದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದಾರಲ್ವಾ, ಅದು ವರ್ಕ್ ಯಾವ ರೀತಿ ಇರುತ್ತೆ ಅಂತ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಬಾವಿಯಿಂದ ನೀರನ್ನ ಮೇಲೆತ್ತುವಂತ ಪ್ರಕ್ರಿಯೆ ಆಗಿದೆ. ಇಲ್ಲಿ ಕಂಬಕ್ಕೆ ಏನ್ ಮಾಡಿದರೆ, ಹಗ್ಗ ಮತ್ತು ಬಕೆಟ್ ಅನ್ನ ಕಟ್ಟಿದ್ದಾರೆ. ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ, ಬಾವಿಯಿಂದ ನೀರನ್ನು ಮೇಲೆತ್ತುವಂತ ಪ್ರಕ್ರಿಯೆ ಆಗಿದೆ. ಇಲ್ಲಿ ಕಂಬಕ್ಕೆ ಹಗ್ಗ ಮತ್ತು ಬಕೆಟ್ ಅನ್ನ ಕಟ್ಟುವುದು, ಇನ್ನೊಂದು ತುದಿಯಲ್ಲಿ ಭಾರವಾದ ಕೋಲು ಅಥವಾ ಯಾವುದೇ ಇತರ ವಸ್ತುವನ್ನ ಕಟ್ಟುವುದು ಮತ್ತು ನೀರನ್ನು ಸೇದಲು ಈ ಕಂಬವನ್ನ ಬಳಸಲಾಗುತ್ತೆ. ಇದು ಇದರ ಒಂದು ವರ್ಕಿಂಗ್ ಟೈಪ್ ಅಂತ ಹೇಳ್ಬೋದು. ಓಕೆ, ಈಗ 9ನೇ ಪ್ರಶ್ನೆ. ತಾಹಿರ ತನ್ನ ಜಮೀನಿನಲ್ಲಿ ಬೆಳೆಯನ್ನ ಬೆಳೆಯಲು ಕೃಷಿಯ ವಿವಿಧ ಪದ್ಧತಿಗಳನ್ನ ಈ ಕೆಳಗಿನಂತೆ ಪಟ್ಟಿ ಮಾಡ್ತಾನೆ. ಈ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಕೃಷಿ ಪದ್ಧತಿಯನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ನೋಡಿ, ತನ್ನ ಜಮೀನಿನಲ್ಲಿ ಬೆಳೆಯನ್ನ ಬೆಳೆಯೋದಕ್ಕೆ ಕೃಷಿಯ ವಿವಿಧ ಪದ್ಧತಿಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಯಾವ ಒಂದು ಪದ್ಧತಿಯನ್ನ ಇಲ್ಲಿ ಕೈ ಬಿಟ್ಟಿದ್ದಾನೆ ಅನ್ನೋದನ್ನ ಹೆಸರಿಸಬೇಕು. ಯಾವ್ದು ಬಿಟ್ಟೋಗಿದೆ ಅಂತ. ನೀರಾವರಿ, ಸಂಗ್ರಹಣೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಸೇರಿಸುವುದು ಅಂತ ಇದೆ. ಹಾಗಾದ್ರೆ ಅದರಲ್ಲಿ ಅವನು ಬಿಟ್ಟೋಗಿರೋದು ಯಾವುದು ನೋಡಿ, ನೀರಾವರಿ, ಸಂಗ್ರಹಣೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಸೇರಿಸುವುದು, ಅದ್ರ ಜೊತೆಗೆ ಮಣ್ಣನ್ನ ಹದಗೊಳಿಸುವುದು, ಕಳೆಗಳಿಂದ ರಕ್ಷಣೆ ಮಾಡುವಂಥದ್ದು. ಓಕೆ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ, ಇದನ್ನ ಅವನು ಬಿಟ್ಟಿದ್ದಾನೆ. ಓಕೆ, ಇನ್ನು 10ನೇ ಪ್ರಶ್ನೆ. ಹಂಸ ಎನ್ನುವ ಹುಡುಗಿಯು ಬೆಳೆ ಬೆಳೆಯಲು ಸಾವಯವ ಗೊಬ್ಬರವನ್ನ ಬಳಸ್ತಾ ಇದ್ದಾಳೆ, ಆದ್ರೆ ಅವಳ ಗೆಳತಿಯಾದ ಲಕ್ಷ್ಮಿಯು ರಾಸಾಯನಿಕ ಗೊಬ್ಬರವನ್ನ ಬಳಸ್ತಾ ಇದ್ದಾಳೆ. ಹಂಸಳು ಲಕ್ಷ್ಮಿಗೆ ರಾಸಾಯನಿಕ ಗೊಬ್ಬರಗಿಂತ ಸಾವಯವ ಗೊಬ್ಬರ ಉತ್ತಮ ಅಂತ ಹೇಳ್ತಾಳೆ, ಆದ್ರೆ ಹಂಸ ಹೇಳುತ್ತಿರುವುದು ಸರಿಯೇ? ಯೋಚಿಸಿ ಉತ್ತರಿಸಿ ಅಂತ ಇದೆ. ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಹಂಸ ಹೇಳ್ತಾ ಇರೋದು ಸರಿಯಾಗಿದೆ. ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಸಂರಕ್ಷಣೆನೂ ಆಗುತ್ತೆ, ಮತ್ತೆ ಅದು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಅದು ಉತ್ತಮ ಪಡಿಸುತ್ತೆ, ಮತ್ತು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಕೂಡ ಅದು ಹೆಚ್ಚಿಸುತ್ತೆ. ಓಕೆ, 11ನೇ ಪ್ರಶ್ನೆ.
ಸೂರಜನು ತನ್ನ ಮನೆಯ ಹಿತ್ತಲಿನಲ್ಲಿ ಬೀಜವನ್ನ ಮಣ್ಣಿನ ಆಳಕ್ಕೆ ಬಿತ್ತಿದ್ದಾನೆ. ಆ ಬೀಜವು ಮೊಳಕೆ ಒಡೆಯುವುದೇ? ಇಲ್ಲವಾದಲ್ಲಿ ಕಾರಣ ಕೊಡಿ ಅಂತ ಇದೆ. ನೋಡಿ, ಗಾಳಿಯ ಕೊರತೆಯಿಂದ ಬೀಜಗಳು ಮೊಳಕೆಗಳಾಗಿ ಇಲ್ಲಿ ಬೆಳೆಯೋದಿಲ್ಲ. ಯಾಕೆ ಅಂದ್ರೆ ಅವನು ಹಿತ್ತಲಿನಲ್ಲಿ ಬೀಜವನ್ನ ಮಣ್ಣಿನ ಆಳಕ್ಕೆ ಬಿತ್ತಿದ್ದಾನೆ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಹಾಗಾಗಿ ಏನು, ಆ ಒಂದು ಆಕ್ಸಿಜನ್ ಮೀನ್ಸ್ ಆ ಒಂದು ಗಾಳಿಯ ಕೊರತೆಯಿಂದ ಬೀಜಗಳು ಮೊಳಕೆಗಳಾಗಿ ಬೆಳೆಯೋದಿಲ್ಲ. ಮೊಳಕೆ ಹೊಡೆಯುತ್ತಾ ಅಂತ ಕೇಳಿದರೆ ಇಲ್ಲ. ಇಲ್ಲವಾದಲ್ಲಿ ಕಾರಣ ಅಂತ ಇದೆ. ಏನಿರ್ಬೇಕಿತ್ತು ಅಲ್ಲಿ, ಆಕ್ಸಿಜನ್ ಇರ್ಬೇಕಿತ್ತು, ಅದ್ರ ಕೊರತೆ ಇದೆ, ಅದಕ್ಕೋಸ್ಕರ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಕೆಳಗೆ ಕೊಟ್ಟಿರುವಂತಹ ಚಿತ್ರವನ್ನ ಗಮನಿಸಿ ಅಂತ ಇದೆ. ನೋಡಿ, ಇದನ್ನ ನೋಡಿದ ಕೂಡಲೇ ನಿಮಗೆ ಯಾವ ಒಂದು ಹಬ್ಬ ನೆನಪಾಗುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಅದೇ ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರವನ್ನ ಗಮನಿಸಿ, ಈ ಮೇಲಿನ ಚಿತ್ರಕ್ಕೆ ಸಂಬಂಧಿಸಿದಂತ ಹಬ್ಬವನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ನೋಡುವಂತ ನಮ್ಮ ಸ್ಪರ್ಧಾರ್ಥಿಗಳು ಈಗ ಕಮೆಂಟ್ ಮಾಡ್ತಾರೆ. ಓಕೆ, ಕೃಷಿ ಪದ್ಧತಿಯ ಯಾವ ಹಂತದ ನಂತರ ಈ ಹಬ್ಬವನ್ನ ಆಚರಿಸ್ತಾರೆ? ಕೃಷಿ ಪದ್ಧತಿಯ ಯಾವ ಹಂತದ ನಂತರ ಈ ಹಬ್ಬವನ್ನ ಆಚರಿಸ್ತಾರೆ? ಬೆಳೆಯ ಕೊಯ್ಲಿನ ನಂತರ ಈ ಹಬ್ಬವನ್ನ ಆಚರಿಸ್ತಾರೆ. ಓಕೆ, ಯಾವ ಹಬ್ಬ ಅದು? ಹಾಗಾದ್ರೆ ಮಕರ ಸಂಕ್ರಾಂತಿ. ಓಕೆ, ಮಕರ ಸಂಕ್ರಾಂತಿ ಹಬ್ಬವನ್ನ ಒಂದು ಕೃಷಿ ಪದ್ಧತಿಯ ಯಾವ ಹಂತದ ನಂತರ ಹಬ್ಬವನ್ನ ಆಚರಿಸ್ತಾರೆ ಅಂದ್ರೆ ಬೆಳೆಯ ಕೊಯ್ಲಿನ ನಂತರ. ಓಕೆ, ಬೆಳೆಯ ಕೊಯ್ಲಿನ ನಂತರ ಅಥವಾ ಬೆಳೆಯ ಕೊಯ್ಲು. ಓಕೆ, ಈ ಕೆಳಗಿನ ಕೃಷಿ ಉಪಕರಣಗಳನ್ನ ಗುರುತಿಸಿ ಅದರ ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ಅಲ್ಲಿ ಯಾವೆಲ್ಲ ಒಂದು ಉಪಕರಣಗಳಿದೆ ನೋಡಿ. ಬೀಮ್ ಇದೆ, ಆಮೇಲೆ ಪ್ಲಫ್ ಶಫ್ಟ್ ಇದೆ, ಆಮೇಲೆ ಪ್ಲಫ್ ಶೇರ್ ಇದೆ, ಜೊತೆಗೆ ಪ್ಲಫ್ ಇದೆ. ಹೌದಲ್ವಾ? ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ನೇಗಿಲು ಇದೆ. ಹೌದಲ್ವಾ? ಬೀಮ್. ಓಕೆ, ಇಲ್ಲಿ ಬೀಮ್ ಇದೆ ಇಲ್ಲಿ. ಓಕೆ, ಇದನ್ನೆಲ್ಲ ಕಾಣಿಸ್ತಾ ಇದೆಯಲ್ವಾ? ಕೆಳಗಿನ ಕೃಷಿ ಉಪಕರಣಗಳನ್ನ ಗುರುತಿಸಿ ಅದರ ಉಪಯೋಗವನ್ನ ಬರೆಯಿರಿ ಅಂತ ಇದೆ. ಈಗ ನೋಡಿ, ನೇಗಿಲು ಅಂತ ತಗೊಂಡಾಗ ನೇಗಿಲದು ಕೆಲಸ ಏನು, ಆ ನೇಗಿಲಿಂದ ಉಪಯೋಗ ಏನು? ಇದು ಮಣ್ಣನ್ನ ಸಡಿಲಗೊಳಿಸಿ ಮತ್ತೆ ತಿರುವಿ ಹಾಕೋದಕ್ಕೆ ಈ ನೇಗಿಲು ಉಪಯೋಗ ಆಗುತ್ತೆ. ಮತ್ತೆ ಎಡೆಕುಂಟೆ ಅಂತ ತಗೊಂಡಾಗ ಇದು ಕಳೆ ತೆಗೆಯೋದಕ್ಕೆ ಬಳಸ್ತಾರೆ. ಯಾವ್ದನ್ನ? ಎಡೆಕುಂಟೆ ಇದು. ಓಕೆ, ಕಳೆ ತೆಗೆಯೋದಕ್ಕೆ ಬಳಸ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 2 ಉಪಕರಣಗಳನ್ನ ಕೊಟ್ಟಿದ್ದಾರೆ. ಒಂದು ನೇಗಿಲು, ಇನ್ನೊಂದು ಎಡೆಕುಂಟೆ. ಓಕೆ, ಒಂದು ನೇಗಿಲು, ಒಂದು ಎಡೆಕುಂಟೆಯನ್ನ ಕೊಟ್ಟಿದ್ದಾರೆ. ಓಕೆ, ನೇಗಿಲು ಬಂದು ಮಣ್ಣನ್ನ ಸಡಿಲಗೊಳಿಸೋದಕ್ಕೆ ಜೊತೆಗೆ ತಿರುವಿ ಹಾಕೋದಕ್ಕೆ ಬಳಸಿದ್ರೆ, ಎಡೆಕುಂಟೆಯನ್ನ ಕಳೆ ತೆಗೆಯೋದಕ್ಕೆ ಬಳಸ್ತಾರೆ. ಓಕೆ, 3ನೇ ಪ್ರಶ್ನೆ. ಒಂದೇ ಭೂಮಿಯಲ್ಲಿ ಒಂದೇ ರೀತಿಯ ಬೆಳೆಗಳನ್ನ ನಿರಂತರವಾಗಿ ಬೆಳೆಯೋದು ಸೂಕ್ತ ಅಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಒಂದೇ ಬಗೆಯ ಬೆಳೆಗಳನ್ನ ನಾವು ನಿರಂತರವಾಗಿ ಬೆಳೆಯೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ಪೋಷಕಾಂಶಗಳ ಒಂದು ಕೊರತೆ ಉಂಟಾಗುತ್ತೆ. ಅವಾಗ ಬೆಳೆಗಳೇನಿದಾವೆ ಅವು ಸರಿಯಾಗಿ ಬೆಳೆಯೋದಿಲ್ಲ. ಹಾಗಾಗಿ ನಿರಂತರವಾಗಿ ಒಂದೇ ಬೆಳೆಯನ್ನ ಬೆಳೆಯೋದು ಸೂಕ್ತ ಅಲ್ಲ. ಇನ್ನು 4ನೇ ಪ್ರಶ್ನೆ. ಗೋವರ್ಧನನಿಗೆ ತನ್ನ ಹಳ್ಳಿಯಲ್ಲಿ ಬೆಳೆ ಬಿತ್ತನೆಯ ಕಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರುವುದು ಕಂಡು ಬಂದಾಗ ಆತ ಏನಾಗ್ತಾನೆ, ಚಿಂತೆಗೆ ಒಳಗಾಗ್ತಾನೆ. ಅದಕ್ಕಾಗಿ ಅವನು ಸಮಸ್ಯೆಯ ಪರಿಹಾರಕ್ಕಾಗಿ ತನ್ನ ಜಿಲ್ಲೆಯ ಕೃಷಿ ಇಲಾಖೆಗೆ ಅವನು ಹೋಗ್ತಾನೆ. ಅಲ್ಲಿ ಅವನು ಅತ್ಯಂತ ಪರಿಣಾಮಕಾರಿಯಾದ ನೀರಾವರಿಯ ವಿಧಾನಗಳನ್ನ ತಿಳಿದುಕೊಳ್ತಾನೆ. ಓಕೆ, ತಿಳಿದುಕೊಳ್ತಾನೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಇದೆ. ನೀರಾವರಿಯ ಯಾವ ವಿಧಾನವು ಸೂಕ್ತ ಎಂದು ಅವನಿಗೆ ತಿಳಿಯುತ್ತದೆ. ನೋಡಿ, ನೀರಾವರಿಯ ಹನಿ ನೀರಾವರಿ ಪದ್ಧತಿ ಸೂಕ್ತ ಅಂತ ಅವನಲ್ಲಿ ತಿಳ್ಕೊಂತಾನೆ. ಆಮೇಲೆ ಅವನಲ್ಲಿ ಕಂಡು ಬಂದ ಉತ್ತಮವಾದ ಮೌಲ್ಯ ಯಾವುದು ಅಂತ ಅಂದ್ರೆ ಆತನಿಗೆ ಪರಿಸರದ ಬಗ್ಗೆ ಇರುವಂತಹ ಕಾಳಜಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು 4ನೇ ಭಾಗದ್ದಾಗಿತ್ತು. ಇಲ್ಲಿ ವಿವರಣಾತ್ಮಕನೂ ಬಂತು, ಜೊತೆಗೆ ಬಿಟ್ಟ ಸ್ಥಳ. ಆಮೇಲೆ ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು, ಕೃಷಿಯ ಹೆಚ್ಚಿನ ವಿಧಾನಗಳು ಏನಿದಾವೆ ಅವು ಗೊತ್ತಾಯ್ತು. ಓಕೆ, ಮತ್ತೆ ರೀಸನಿಂಗ್ ಕ್ವೆಶನ್ಸ್ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಯ್ತು. ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.